ಇತಿಹಾಸ ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧ. 4ನೇ ಪಾಠ ಬಹು ಆಯ್ಕೆಯ ಪ್ರಶ್ನೆಗಳು. ಮೈಸೂರಿನಲ್ಲಿ ಒಡೆಯರ ಮನೆತನವು ಈತನಿಂದ ಆರಂಭವಾಯಿತು. ಎದುರಾಯ ಶ್ರೀರಂಗಪಟ್ಟಣವನ್ನು ಮೈಸೂರಿನ ರಾಜಧಾನಿಯನ್ನಾಗಿ ಮಾಡಿದವರು ರಾಜ ಒಡೆಯರು. ಮೈಸೂರು ಸಂಸ್ಥಾನದಲ್ಲಿ ನವರಾತ್ರಿ ಉತ್ಸವ ಆರಂಭಿಸಿದವರು ರಾಜ ಒಡೆಯರು. ರಾಜಮುಡಿ ಕಿರೀಟವನ್ನು ಮೇಲುಕೋಟೆ ಚಲುವರಾಯನ ಸ್ವಾಮಿಗೆ ಅರ್ಪಿಸಿದವರು ರಾಜ ಒಡೆಯರು. ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ಟಿಸಿದವರು ಚಿಕ್ಕದೇವರಾಯ ಒಡೆಯರ. ಕರ್ನಾಟಕ ಕವಿ ಚಕ್ರವರ್ತಿ ಎಂಬ ಬಿರುದಿನಿಂದ ಪ್ರಸಿದ್ಧರಾದವರು ಚಿಕ್ಕದೇವರಾಯ ಒಡೆಯರ್. ಇವರು ಮೈಸೂರು ರಾಜಮನೆತನಕ್ಕೆ ಅಧಿಕಾರ ಹಸ್ತಾಂತರಿಸಿದ ಕೊನೆಯ ಕಮಿಷನರ್ ಜೇಮ್ಸ್ ಗಾರ್ಡನ್. ಬೆಂಗಳೂರು ಮೈಸೂರು ರೈಲು ಮಾರ್ಗವನ್ನು ನಿರ್ಮಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. 10ನೇ ಚಾಮರಾಜೇಂದ್ರ ಒಡೆಯರ್. 1881ರಲ್ಲಿ ಕೋಲಾರದ ಚಿನ್ನದ ಗಣಿಯನ್ನು ಇವರ ಕಾಲದಲ್ಲಿ ಆರಂಭಿಸಲಾಯಿತು. ಸಿ. ರಂಗಾಚಾರ್ಲು. ಮೈಸೂರಿನಲ್ಲಿ ಆಡಳಿತ ಸೇವೆಗಾಗಿ ಸಿವಿಲ್ ಸರ್ವಿಸ್ ಪರೀಕ್ಷೆ ಆರಂಭಿಸಿದವರು ಸಿ. ಶೇಷಾದ್ರಿ ಅಯ್ಯರ್. 11. ಹೈದರ್ ಅಲಿಯು ಬ್ರಿಟಿಷರಿಂದ ಈ ಪ್ರದೇಶದಲ್ಲಿ ಪರಾಭವಗೊಂಡನು. ಪೋರ್ಟ್ ನೋವೊ. 2ನೇ ಆಂಗ್ಲೋ-ಮೈಸೂರು ಯುದ್ಧದಲ್ಲಿ ಬ್ರಿಟಿಷ್ ಸೈನ್ಯದ ನೇತೃತ್ವ ವಹಿಸಿದ ಬ್ರಿಟಿಷ್ ಸೇನಾ ಅಧಿಕಾರಿ ಸರ್ ಐರ್ಕ್ವಿಟ್. 2ನೇ ಆಂಗ್ಲೋ-ಮೈಸೂರು ಯುದ್ಧಕ್ಕೆ ಮುಖ್ಯ ಕಾರಣ ಬ್ರಿಟಿಷರು ಮಾಹಿಯನ್ನು ವಶಪಡಿಸಿಕೊಂಡದ್ದು. ಭಾರತದಲ್ಲಿಯೇ ವಿದ್ಯುತ್ ಪಡೆದ ಪ್ರಥಮ ನಗರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಬೆಂಗಳೂರು. ದಂಡಿಯಾವಗನ ನೇತೃತ್ವದ ಸೈನ್ಯದ ಮೇಲೆ ಬ್ರಿಟಿಷರು ಈ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸಿದರು. ಬ್ರಿಟಿಷರು ದಂಡಿಯಾವಗವನ್ನು ಕಾರ್ಯಾಚರಣೆ ನಡೆಸಿ ಈ ಸ್ಥಳದಲ್ಲಿ ಹತ್ಯೆಗೈದರು. ಕೊಣಗಲ್. ಸಂಗೊಳ್ಳಿ ರಾಯಣ್ಣನನ್ನು ಬ್ರಿಟಿಷರು ಗಲ್ಲಿಗೇರಿಸಿದ ಸ್ಥಳ ನಂದಗಲ್. ಬ್ರಿಟಿಷರ ವಿರುದ್ಧ ಹೋರಾಡಿದ ಕೊಪ್ಪಳ ಸಶಸ್ತ್ರ ಹೋರಾಟಗಾರ ವೀರಪ್ಪ. ಹಲಗಲಿ ಗ್ರಾಮವು ಈ ಸಂಸ್ಥಾನದ ಆಳ್ವಿಕೆಗೆ ಒಳಪಟ್ಟಿತ್ತು. ಮುಧೋಳ್. 1 ಅಂಕದ ಪ್ರಶ್ನೆಗಳು. ಬ್ರಿಟಿಷರು ಮೈಸೂರು ರಾಜ್ಯವನ್ನು ತಮ್ಮ ನೇರ ಆಳ್ವಿಕೆಗೆ ತೆಗೆದುಕೊಳ್ಳಲು ಕಾರಣವಾದ ಘಟನೆ ಯಾವುದು? 1830ರ ನಗರ ದಂಗೆ. ನೀರಾವರಿ ವ್ಯವಸ್ಥೆಗಾಗಿ ಚಿಕ್ಕದೇವರಾಯ ಒಡೆಯರು ನಿರ್ಮಿಸಿದ 2 ಕಾಲುವೆಗಳು ಚಿಕ್ಕದೇವರಾಯ ನಾಲೆ ಮತ್ತು ದೊಡ್ಡದೇವರಾಯ ನಾಲೆ. ಮೈಸೂರಿನಲ್ಲಿ ಮಹಾರಾಣಿ ಬಾಲಕಿಯರ ಪ್ರೌಢಶಾಲೆಯನ್ನು ಸ್ಥಾಪಿಸಿದವರು 10ನೇ ಚಾಮರಾಜೇಂದ್ರ ಒಡೆಯರ್. 4. ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಆರಂಭಿಸಿದವರು ದಿವಾನ್ ಸಿ. ರಂಗಾಚಾರ್ಲು. ಯಾವ ರಾಜರ ಆಳ್ವಿಕೆಯ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯವಾಗಿ ಪರಿಣಮಿಸಿತು? ನಾಲ್ವಡಿ ಕೃಷ್ಣರಾಜ ಒಡೆಯರ್. 6. ಅಂಬಿಕಾ ಅಭಿನವ ಕಾಳಿದಾಸ ಎಂಬ ಬಿರುದು ಯಾರಿಗಿತ್ತು? ಬಸವಪ್ಪ ಶಾಸ್ತ್ರಿ. ಮೈಸೂರು ರಾಜ್ಯಗೀತೆಯಾದ ಕಾಯೋ ಶ್ರೀ ಗೌರಿ ಎಂಬ ಗೀತೆಯನ್ನು ಯಾರು ರಚಿಸಿದರು? ಬಸವಪ್ಪ ಶಾಸ್ತ್ರಿ. ಮೊದಲನೇ ಆಂಗ್ಲೋ-ಮೈಸೂರು ಯುದ್ಧ ಯಾರ ನಡುವೆ ನಡೆಯಿತು? ಹೈದರ್ ಅಲಿ ಮತ್ತು ಬ್ರಿಟಿಷರು. ಮೊದಲನೇ ಆಂಗ್ಲೋ-ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಮದ್ರಾಸ್ ಒಪ್ಪಂದ. ಎರಡನೇ ಆಂಗ್ಲೋ-ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಮಂಗಳೂರು ಒಪ್ಪಂದ. ಮೂರನೇ ಆಂಗ್ಲೋ-ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಶ್ರೀರಂಗಪಟ್ಟಣ ಒಪ್ಪಂದ. ಮೂರನೇ ಆಂಗ್ಲೋ-ಮೈಸೂರು ಸಂದರ್ಭದಲ್ಲಿ ಬ್ರಿಟಿಷರ ಗವರ್ನರ್ ಆಗಿದ್ದವರು ಲಾರ್ಡ್ ಕಾರ್ನ್ ವಾಲಿಸ್. ನಾಲ್ಕನೇ ಆಂಗ್ಲೋ-ಮೈಸೂರು ಯುದ್ಧದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? ಲಾರ್ಡ್ ವೆಲ್ಲೆಸ್ಲಿ. ಕಿತ್ತೂರು ವಶಪಡಿಸಿಕೊಳ್ಳುವ ಉದ್ದೇಶದಿಂದ ಬ್ರಿಟಿಷರು ಯಾರ ನೇತೃತ್ವದಲ್ಲಿ ಬ್ರಿಟಿಷ್ ಸೈನ್ಯ ಕಿತ್ತೂರಿಗೆ ಮುತ್ತಿಗೆ ಹಾಕಿತು? ಕರ್ನಲ್ ಡೀಕ್. ಬ್ರಿಟಿಷರು ರಾಣಿ ಚೆನ್ನಮ್ಮನನ್ನು ಬೈಲಹೊಂಗಲದಿಂದ ಕುಸುಗಲ್ಲಿನ ಸೆರೆಮನೆಗೆ ಏಕೆ ಸ್ಥಳಾಂತರಿಸಿದರು? ರಾಯಣ್ಣನು ರಾಣಿ ಚೆನ್ನಮ್ಮನ ಕೈಮತ್ತಿನಿಂದ ಸೈನಿಕ ಕಾರ್ಯಾಚರಣೆ ನಡೆಸುತ್ತಿದ್ದಾನೆ ಎಂಬ ಭಾವನೆಯಿಂದ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಬಲಿಯಾದ ಕರ್ನಾಟಕದ ಮೊದಲ ಸಂಸ್ಥಾನ ಯಾವುದಾಗಿತ್ತು? ಕಿತ್ತೂರು ಸಂಸ್ಥಾನ. 17ನೇ ಪ್ರಶ್ನೆ. ಕೊಡಗನ್ನು ಆಳುತ್ತಿದ್ದ ಪ್ರಮುಖ ರಾಜವಂಶ ಯಾವುದು? ಹಾಲೇರಿ ರಾಜವಂಶ. 18. ಅಮರ ಸುಳ್ಯ ಬಂಡಾಯ ನಡೆದ ಪ್ರಮುಖ ಕೇಂದ್ರ ಸ್ಥಳಗಳು ಯಾವುವು? ಸುಳ್ಯ, ಬೆಳ್ಳಾರೆ, ಪುತ್ತೂರು. 19. ಬ್ರಿಟಿಷರು ಸುರಪುರದ ಪೊಲಿಟಿಕಲ್ ಏಜೆಂಟನ್ನಾಗಿ ಯಾರನ್ನು ನೇಮಿಸಿದರು? ಮ್ಯಾಂಡಸ್ ಟೇಲರ್. ಕರ್ನಾಟಕ ಚರಿತ್ರೆಯಲ್ಲಿ 1857ರ ಕ್ರಾಂತಿಯ ನಾಯಕನೆಂದು ಯಾರನ್ನು ವರ್ಣಿಸಿದ್ದಾರೆ? ವೆಂಕಟಪ್ಪ ನಾಯಕ. ಕೊಪ್ಪಳದಲ್ಲಿ ಬ್ರಿಟಿಷರು ನೇಮಿಸಿದ ಪೊಲಿಟಿಕಲ್ ಏಜೆಂಟ್ ಯಾರು? ಮ್ಯಾಂಡಸ್ ಟೇಲರ್. ಹಲಗಲಿ ಗ್ರಾಮವು ಕರ್ನಾಟಕದ ಯಾವ ತಾಲ್ಲೂಕಿನಲ್ಲಿದೆ? ಮುಧೋಳ್. ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ದಂಗೆಯೇಳಲು ಪ್ರಮುಖ ಕಾರಣ ಪರಂಪರಾಗತವಾದ ತಮ್ಮ ಹಕ್ಕನ್ನು ಉಳಿಸಿಕೊಳ್ಳಲು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಅಂಕ. ರಾಜ ಒಡೆಯರ ಸಾಧನೆಯನ್ನು ತಿಳಿಸಿ.
ಸಣ್ಣ ಪಾಳೆಯ ಪಟ್ಟಣವಾಗಿದ್ದ ಮೈಸೂರನ್ನು ದೊಡ್ಡ ರಾಜ್ಯವನ್ನಾಗಿ ಮಾಡಿದರು. ಶ್ರೀರಂಗಪಟ್ಟಣವನ್ನು ರಾಜಧಾನಿಯಾಗಿ ಮಾಡಿದರು. ಶ್ರೀರಂಗಪಟ್ಟಣ, ಮೈಸೂರು, ಮೇಲುಕೋಟೆ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಏರ್ಪಾಡು. ರಾಜ್ಯ ಮುಡಿ ಎಂಬ ಕಿರೀಟವನ್ನು ಮೇಲುಕೋಟೆ ಚಲುವರಾಯನ ಸ್ವಾಮಿಗೆ ಅರ್ಪಿಸಿದರು. ರಾಮರಾತ್ರಿ ಉತ್ಸವವನ್ನು ಪ್ರಾರಂಭಿಸಿದ ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭಿಸಿದರು. 2. ದಿವಾನಿ ರಂಗಾಚಾರ್ಯರು ದಿವಾನರಾಗಿ ನೀಡಿದ ಕೊಡುಗೆಗಳನ್ನು ಬರೆಯಿರಿ. ಒಳ್ಳೆಯ ಆಡಳಿತಗಾರರು ಮತ್ತು ಉದಾರ ಮನೋಭಾವದವರು ಮೈಸೂರು ಪ್ರಜಾಪ್ರತಿನಿಧಿ ಸಭೆಯನ್ನು ಪ್ರಾರಂಭಿಸಿದರು. 1881 ಕೋಲಾರದ ಚಿನ್ನದ ಗಣಿ ಆರಂಭ. 1882 ಬೆಂಗಳೂರು ಮೈಸೂರು ರೈಲು ಮಾರ್ಗವನ್ನು ಆರಂಭಿಸಿದರು. ಪ್ರಶ್ನೆ 3. ದಿವಾನರಾಗಿ ಕೆ. ಶೇಷಾದ್ರಿ ಅವರು ಮೈಸೂರು ಸಂಸ್ಥಾನಕ್ಕೆ ನೀಡಿದ ಕೊಡುಗೆಗಳೇನು? ಮೈಸೂರು ರಾಜ್ಯದ ವಿವಿಧ ಅಧಿಕಾರ ಸ್ಥಾನದಲ್ಲಿ ಕೆಲಸ ಮಾಡಿದರು. ಹೊಸ ರೈಲು ಮಾರ್ಗ ನಿರ್ಮಾಣಕ್ಕೆ ಕಾರಣೀಕರ್ತರಾದರು. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಆರಂಭಿಸಿದರು. 1894ರಲ್ಲಿ ಶಿಶುವಿವಾಹ ನಿಷೇಧ ಕಾಯ್ದೆ ಜಾರಿ. ಶಿಂಷಾ ಜಲವಿದ್ಯುತ್ ಯೋಜನೆ ಆರಂಭ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲಾವಧಿಯಲ್ಲಿ ಸೇವೆ ಸಲ್ಲಿಸಿದ ದಿವಾನರುಗಳನ್ನು ಪಟ್ಟಿ ಮಾಡಿರಿ. ಪಿ. ಎನ್. ಕೃಷ್ಣಮೂರ್ತಿ, ವಿ. ಪಿ. ಮಾಧವರಾವ್, ಟಿ. ಆನಂದರಾವ್, ಸರ್ ಎಂ. ವಿಶ್ವೇಶ್ವರಯ್ಯ, ಕಾಂತರಾಜ್ ಅರಸ್, ಸರ್ ಅಲ್ಬಿಯನ್ ಬ್ಯಾನರ್ಜಿ, ಸರ್ ಮಿರ್ಜಾ ಇಸ್ಮಾಯಿಲ್. 5. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರೋತ್ಸಾಹ ಪಡೆದ ಪ್ರಸಿದ್ಧ ವಿದ್ವಾಂಸರುಗಳನ್ನು ಹೆಸರಿಸಿ. ಶ್ಯಾಮಶಾಸ್ತ್ರಿ, ಎಂ. ಹಿರಿಯಣ್ಣ, ಸಾಂಬಯ್ಯ, ಬಿಡಾರಂ ಕೃಷ್ಣಪ್ಪ, ಮುತ್ತಯ್ಯ, ಭಾಗವತರ್, ವಾಸುದೇವಾಚಾರ್ಯ, ವೀಣೇಶೀಶಣ್ಣ, ಟಿ. ಚೌಡಯ್ಯ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಜೆಗಳಲ್ಲಿ ವಿದ್ಯಾಭ್ಯಾಸ ವ್ಯಾಪಕವಾಗಿ ಹರಡಲು ಆಸಕ್ತರಾದರು. ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿ, ಪ್ರಾಥಮಿಕ ಶಿಕ್ಷಣದ ಶುಲ್ಕ ರದ್ದು, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆ ನೆರವು, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ, ವಿದೇಶಿ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ ನೀಡಿಕೆ. ಹೈದರಾಲಿ ಮೈಸೂರಿನ ಅಧಿಕಾರಗಳನ್ನು ಪಡೆದುಕೊಳ್ಳಲು ಕಾರಣವಾದ ಸನ್ನಿವೇಶಗಳನ್ನು ವಿವರಿಸಿ. 1704ರಲ್ಲಿ ಸಂಭವಿಸಿದ ಚಿಕ್ಕದೇವರಾಯ ಒಡೆಯರ್ ಮರಣ. ಮೈಸೂರು ರಾಜ್ಯದಲ್ಲಿ ಉತ್ತರಾಧಿಕಾರತ್ವದ ಸಮಸ್ಯೆ ಕಂಡು ಬಂದಿತು. ಆಡಳಿತ ಕುಸಿಯಿತು. ಮೈಸೂರಿನ ರಾಜಕೀಯವನ್ನು ಮೋಸಕುಗೊಳಿಸಿತು. ಹೈದರಾಲಿ ಶಸ್ತ್ರಾಸ್ತ್ರಗಳ ಉಪಯೋಗ ಮತ್ತು ಪ್ರಯೋಗಗಳಲ್ಲಿ ಖ್ಯಾತಿ ಗಳಿಸಿದನು. ಚುರುಕಿನ ಸೈನ್ಯ ಕಾರ್ಯಾಚರಣೆಗಳ ಮೂಲಕ ದಳವಾಯಿಗಳ ಬಲ ಕುಂದಿಸಿದನು. 2ನೇ ಕೃಷ್ಣರಾಜ ಒಡೆಯರನ್ನು ಬಂಧನದಲ್ಲಿರಿಸಿದನು. 8ನೇ ಪ್ರಶ್ನೆ. ಎರಡನೇ ಆಂಗ್ಲೋ-ಮೈಸೂರು ಯುದ್ಧಕ್ಕೆ ಕಾರಣಗಳಾವುವು? ಮದ್ರಾಸು ಒಪ್ಪಂದ ದಕ್ಷಿಣ ಭಾರತದಲ್ಲಿ ತಾತ್ಕಾಲಿಕವಾಗಿ ರಾಜಕೀಯ ಬೆಳವಣಿಗೆಯನ್ನು ತಡೆಹಿಡಿದಿತು. ಬ್ರಿಟಿಷರು ಮದ್ರಾಸ್ ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘಿಸಿದನು. ಮರಾಠರು ಮಾಧವರಾಯನ ನೇತೃತ್ವದಲ್ಲಿ ಸೈನ್ಯವನ್ನು ಮುನ್ನಡೆಸಿ ಶ್ರೀರಂಗಪಟ್ಟಣದ ಕಡೆಗೆ ನುಗ್ಗಿದರು. ಹೈದರನ್ನು ಬ್ರಿಟಿಷರ ಸಹಾಯವನ್ನು ಆಕ್ಷೇಪಿಸಿದರು. ಆದರೆ ಬ್ರಿಟಿಷರು ಇದನ್ನು ತಿರಸ್ಕರಿಸಿದರು. ಹೈದರಾಲಿಯ ನಿಯಂತ್ರಣಕ್ಕೆ ಒಳಪಟ್ಟ ಮಾಯನ್ನು ಬ್ರಿಟಿಷರು ವಶಪಡಿಸಿಕೊಂಡರು. 9. ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳಾವುವು? ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬಿಟ್ಟುಕೊಡುವುದು, 3 ಕೋಟಿ ರೂಪಾಯಿಗಳನ್ನು ಯುದ್ಧದ ನಷ್ಟಭರ್ತಿಯಾಗಿ ಕೊಡುವುದು, ಯುದ್ಧ ನಿಷ್ಠಭರ್ತಿ ಗ್ಯಾರಂಟಿಯಾಗಿ ತನ್ನ 2 ಮಕ್ಕಳನ್ನು ಒತ್ತೆಯಾಳಾಗಿ ನೀಡುವುದು ಮತ್ತು ಯುದ್ಧ ಸಂದರ್ಭದಲ್ಲಿ ಸೆರೆಹಿಡಿಯಲಾದ ಸೈನಿಕರನ್ನು ಬಿಡುಗಡೆಗೊಳಿಸುವುದು. ಇದರನ್ವಯ ಶ್ರೀರಂಗಪಟ್ಟಣದಿಂದ ಬ್ರಿಟಿಷರ ನೇತೃತ್ವದಲ್ಲಿನ ಸಂಘಟಿತ ಸೈನ್ಯ ಹಿಂತೆಗೆಯುವುದು. 3-4 ಅಂಕಗಳ ಪ್ರಶ್ನೋತ್ತರಗಳು. 10ನೇ ಚಾಮರಾಜೇಂದ್ರ ಒಡೆಯರ್ ಸಾಧನೆಗಳನ್ನು ವಿವರಿಸಿ. ದಿವಾನಿ ರಂಗಾಚಾರ್ಯರು ಮತ್ತು ಕೆ. ಶೇಷಾದ್ರಿ ಅಯ್ಯರ್ ಅವರ ಸೇವೆಯನ್ನು ಪಡೆದಿದ್ದರು. ಮೈಸೂರು ಪ್ರಜಾಪ್ರತಿನಿಧಿ ಸಭೆಯನ್ನು ಪ್ರಾರಂಭಿಸಿದರು. 1881 ಕೋಲಾರದ ಚಿನ್ನದ ಗಣಿ ಆರಂಭ. 82 ಬೆಂಗಳೂರು ಮೈಸೂರು ರೈಲು ಮಾರ್ಗವನ್ನು ಆರಂಭಿಸಿದರು. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಆರಂಭಿಸಿದರು. 1894ರಲ್ಲಿ ಶಿಶುವಿವಾಹ ನಿಷೇಧ ಕಾಯ್ದೆ ಜಾರಿ. ಶಿಂಷಾ ಜಲವಿದ್ಯುತ್ ಯೋಜನೆ ಆರಂಭ. ನೀರಾವರಿ ವ್ಯವಸಾಯಕ್ಕೆ ಮನ್ನಣೆ ಕೊಡಲಾಯಿತು. ಮೈಸೂರಿನಲ್ಲಿ ಮಹಾರಾಣಿ ಬಾಲಿಕಾ ಪ್ರೌಢಶಾಲಾ ಸ್ಥಾಪನೆ. ಸ್ವಾಮಿ ವಿವೇಕಾನಂದರನ್ನು ಅತಿಥಿಯಾಗಿ ಸ್ವಾಗತಿಸಿದರು. ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಲು ಸಹಾಯ ಮಾಡಿದರು. ಅನೇಕ ವಿದ್ವಾಂಸರುಗಳಿಗೆ ಆಶ್ರಯ ನೀಡಿದರು. ಉದಾಹರಣೆ ಬಸಪ್ಪ ಶಾಸ್ತ್ರಿ. ಚಿಕ್ಕದೇವರಾಯ ಒಡೆಯರ ಸಾಧನೆಗಳು. ಸಮರ್ಥ ಯೋಧರು ಹಾಗೂ ಆಡಳಿತಗಾರರು. ಮಧುರೈ, ಇಕ್ಕೇರಿ ಮತ್ತು ಬಿಜಾಪುರಗಳಲ್ಲಿ ಶಿವಾಜಿ ಸೇವೆಯನ್ನು ಹಿಮ್ಮೆಟ್ಟಿಸಿದನು. ಮಾಗಡಿ, ಮಧುಗಿರಿ, ಕೊರಟಗೆರೆಗಳನ್ನು ವಶಪಡಿಸಿಕೊಂಡನು. ಮೊಘಲರಿಂದ ಬೆಂಗಳೂರನ್ನು ಕಂಡುಕೊಂಡರು. ಅಂಚೆ ವ್ಯವಸ್ಥೆ ಜಾರಿಗೊಳಿಸಿದರು. ಕಾವೇರಿ ನದಿಗೆ ಚಿಕ್ಕದೇವರಾಯ ನಾಲೆ, ದೊಡ್ಡ ದೇವರಾಜ ನಾಲೆ ನಿರ್ಮಿಸಿದರು. ನವಕೋಟಿ ನಾರಾಯಣ ಕರ್ನಾಟಕ ಚಕ್ರವರ್ತಿ ಎಂಬ ಬಿರುದು ಹೊಂದಿದ್ದರು. ತಿರುಮಲಾಚಾರ್ಯ, ಸಂಚಿ ಹೊನ್ನಾಮ ಮುಂತಾದ ಕವಿಗಳಿಗೆ ಆಶ್ರಯ. 3ನೇ ಪ್ರಶ್ನೆ. ಮೈಸೂರಿನಲ್ಲಿರುವ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಯನ್ನು ವಿವರಿಸಿ. ಪ್ರಾಥಮಿಕ ಶಿಕ್ಷಣ ಅಭಿವೃದ್ಧಿ, ಪ್ರಾಥಮಿಕ ಶಿಕ್ಷಣ ಶುಲ್ಕ ರದ್ದು, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಏಳಿಗೆ ನೆರವು,
ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ, ವಿದೇಶಿ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ ನೀಡಿಕೆ, ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ, ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ, KRS ಕೃಷ್ಣರಾಜಸಾಗರ ಕಾವೇರಿ ನದಿಗೆ ಅಣೆಕಟ್ಟು, ಹೊಸ ರೈಲು ಮಾರ್ಗಗಳ ನಿರ್ಮಾಣ, ನ್ಯಾಯ ವಿಧೇಯಕ ರಚನೆ, ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಮಂಡ್ಯ ಸಕ್ಕರೆ ಕಾರ್ಖಾನೆ, ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ ಸ್ಥಾಪನೆ. ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ KRS ಕೃಷ್ಣರಾಜಸಾಗರ ಅಣೆಕಟ್ಟು. ಭಾರತದ ಚರಿತ್ರೆಯಲ್ಲಿ 18ನೇ ಶತಮಾನದ ರಾಜಕೀಯ ಸಂಸ್ಥೆಗಳ ಶತಮಾನವೆಂದೇ ಚಿತ್ರಿಸಲ್ಪಟ್ಟಿದೆ. ಸಮರ್ಪಿಸಿ. 1707ರಲ್ಲಿ ಮೊಘಲ್ ಚಕ್ರವರ್ತಿ ಔರಂಗಜೇಬನ ಮರಣ ಮೊಘಲರ ರಾಜಕೀಯ ಸಾರ್ವಭೌಮತ್ವವನ್ನು ಕುಸಿಯಿತು. ದಕ್ಷಿಣ ಭಾರತದಲ್ಲಿ ಮೊಘಲರ ರಾಜಕೀಯ ಹತೋಟಿ ತಪ್ಪಿತು. ಕರ್ನಾಟಕ ಪ್ರದೇಶದಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟಗಳು ಆರಂಭವಾದವು. ಬ್ರಿಟಿಷರು ಭಾರತದ ಮೇಲೆ ತಮ್ಮ ರಾಜಕೀಯ ಹಿಡಿತವನ್ನು ಬಿಡುಗಡೆಗೊಳಿಸಿದರು. ಭಾರತವು ರಾಜಕೀಯ ನಿರಂತರಕ್ಕೆ ಒಳಗಾಯಿತು. ದೇಶೀಯ ರಾಜ್ಯಗಳು ಬ್ರಿಟಿಷರ ವಿರುದ್ಧ ಪ್ರತಿರೋಧವನ್ನು ಒಡ್ಡಿದರು. 5ನೇ ಪ್ರಶ್ನೆ, ಎರಡನೇ ಆಂಗ್ಲೋ-ಮೈಸೂರು ಯುದ್ಧಕ್ಕೆ ಕಾರಣಗಳಾವು? ಮದ್ರಾಸು ಒಪ್ಪಂದದ ದಕ್ಷಿಣ ಭಾರತದಲ್ಲಿ ತಾತ್ಕಾಲಿಕವಾಗಿ ರಾಜಕೀಯ ಬೆಳವಣಿಗೆಯನ್ನು ತಡೆಹಿಡಿದಿತು. ಬ್ರಿಟಿಷ್ ಮದ್ರಾಸ್ ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘಿಸಿದರು. ಮರಾಠರು ಮಾಧವರಾಯನ ನೇತೃತ್ವದಲ್ಲಿ ಸೈನ್ಯವನ್ನು ಮುನ್ನಡೆಸಿ ಶ್ರೀರಂಗಪಟ್ಟಣದ ಕಡೆಗೆ ನುಗ್ಗಿದರು. ಹೈದರನು ಬ್ರಿಟಿಷರ ಸಹಾಯವನ್ನು ಅಪೇಕ್ಷಿಸಿದರು, ಆದರೆ ಬ್ರಿಟಿಷರು ಇದನ್ನು ತಿರಸ್ಕರಿಸಿದರು. ಮಾಹೆ ಫ್ರೆಂಚರ ವಸಾಹತಾಗಿತ್ತು. ಹೈದರ್ ಅಲಿ ನಿಯಂತ್ರಣಕ್ಕೆ ಒಳಪಟ್ಟಿತ್ತು. ಮಾಹೆಯನ್ನು ಬ್ರಿಟಿಷರು ವಶಪಡಿಸಿಕೊಂಡರು. 4ನೇ ಆಂಗ್ಲೋ-ಮೈಸೂರು ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳು. ಕಾರಣಗಳು: ಟಿಪ್ಪು ಭಾರತೀಯ ರಾಜರ ಒಕ್ಕೂಟವನ್ನು ತನ್ನೆಡೆಗೆ ಸೆಳೆಯಲು ಪ್ರಯತ್ನಿಸಿದನು. ಫ್ರೆಂಚರೊಂದಿಗೆ ಟಿಪ್ಪು ಉತ್ತಮ ಸಂಬಂಧ ಬೆಳೆಸಿದನು. ಬ್ರಿಟಿಷರಿಗೆ ಟಿಪ್ಪುವಿನ ಬಗ್ಗೆ ದ್ವೇಷ ಭಾವನೆ ಬೆಳೆಯಿತು. ಟಿಪ್ಪು ಬ್ರಿಟಿಷರ ವಿರುದ್ಧ ಫ್ರೆಂಚರ ಸಹಕಾರ ಪಡೆಯಲು ರಾಯಭಾರಿಯನ್ನು ಕಳುಹಿಸಿದನು. ಸಹಾಯಕ ಸೈನ್ಯ ಪದ್ಧತಿ ಟಿಪ್ಪುವಿನ ಮೇಲೆ ಹೇರಲಾಯಿತು. ಇದನ್ನು ಒಪ್ಪಿಕೊಳ್ಳಲು ನಿರಾಕರಿಸಿದನು. ಪರಿಣಾಮಗಳು: ಟಿಪ್ಪುವಿನ ಅಭೇದ್ಯ ಕೋಟೆಯನ್ನು ಬ್ರಿಟಿಷರು ಭೇದಿಸಿದರು. ಟಿಪ್ಪು ವೀರಾವೇಶದಿಂದ ಹೋರಾಡಿ 1799ರಲ್ಲಿ ಹತನಾದನು. ಟಿಪ್ಪುವಿನ ಭೌಗೋಳಿಕ ಪ್ರದೇಶಗಳು ಮರಾಠರು ಮತ್ತು ನಿಜಾಮರೊಂದಿಗೆ ಹಂಚಿಕೊಂಡರು. ದೊಂಡಿಯಾ ವಾಘ್ ಬ್ರಿಟಿಷರ ವಿರುದ್ಧ ಹೋರಾಡಿದ ಕ್ರಮಗಳನ್ನು ವಿಶ್ಲೇಷಿಸಿ. ಶೌರ್ಯ ಮತ್ತು ಪರಾಕ್ರಮಗಳಿಂದ ವಾಘ್ ಎಂದು ಪ್ರಸಿದ್ಧಿ. ದೊಂಡಿಯಾ ವಾಘ್ ಒಂದು ಸೈನ್ಯವನ್ನು ಸಂಘಟಿಸಿದನು. ಶಿವಮೊಗ್ಗ ಮತ್ತು ಬಿದನೂರು ಕೋಟೆಗಳನ್ನು ವಶಪಡಿಸಿಕೊಂಡರು. ಚಿತ್ರದುರ್ಗ ಕೋಟೆಯನ್ನು ವಶಪಡಿಸಿಕೊಳ್ಳಲು ವಿಫಲ ಪ್ರಯತ್ನ. ಲಾರ್ಡ್ ವೆಲ್ಲೆಸ್ಲಿ ಬಂಡಾಯವನ್ನು ಹತ್ತಿಕ್ಕಲು ಆರಂಭಿಸಿದನು. ದೊಂಡಿಯಾನ ನಿಯಂತ್ರಣದ ಶಿವಮೊಗ್ಗ, ಹೊನ್ನಾವಳಿ, ಹರಿಹರದ ಮೊದಲಾದ ಪ್ರದೇಶಗಳ ಮೇಲೆ ಬ್ರಿಟಿಷರ ಆಕ್ರಮಣ. ಗುತ್ತಿಯ ಕಡೆ ಹೊರಟ ದೊಂಡಿಯಾನ ಮೇಲೆ ನಿಜಾಮನ ಆಕ್ರಮಣ. ಮರಾಠರು ಅವನ ಶಸ್ತ್ರಾಸ್ತ್ರಗಳ ಆನೆ, ಒಂಟೆಗಳನ್ನು ವಶಪಡಿಸಿಕೊಂಡರು. ಅಪ್ರಾಪ್ತ ಪಾಳೆಯಗಾರರು ದೊಂಡಿಯಾಗೆ ಪ್ರೋತ್ಸಾಹಿಸಿದನು. ಫ್ರೆಂಚರು ಸಹಾಯ ಹಸ್ತ ನೀಡಿದರು. ಲಾರ್ಡ್ ವೆಲ್ಲೆಸ್ಲಿ ದೇಶೀಯ ರಾಜರುಗಳ ಸಹಾಯವನ್ನು ಕೋರಿದರು. ತುಂಗಭದ್ರಾ ಮತ್ತು ಮಲಪ್ರಭಾ ನದಿಗಳ ನಡುವೆ ನಿರ್ಭೀತಿಯಿಂದ ಸಂಚರಿಸುತ್ತಿದ್ದ ಸೋಲಿಸಲು ಬ್ರಿಟಿಷರು ಪ್ರಯತ್ನಿಸಿದರು. ನಿಜಾಮ್ ಮತ್ತು ಮರಾಠರ ಸೈನ್ಯದ ನಡುವೆ ಸಿಲುಕಿದ ದೊಂಡಿಯಾದ ಮೇಲೆ ಬ್ರಿಟಿಷರ ಕಾರ್ಯಾಚರಣೆ. ಯಾಫರ್ವಿ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸಿ ಸೋನ್ಗಲ್ ಎಂಬ ಸ್ಥಳದಲ್ಲಿ ಹತ್ಯೆಗೈದರು. ಬ್ರಿಟಿಷರ ವಿರುದ್ಧ ಸಂಘಟಿಸಲ್ಪಟ್ಟ ಕಿತ್ತೂರಿನ ರಾಣಿ ಚೆನ್ನಮ್ಮನ ಹೋರಾಟ. ಖ್ಯಾತಿಯನ್ನು ಸಮರ್ಪಿಸಿ. ಕಿತ್ತೂರು ಬೆಳಗಾವಿ ಮತ್ತು ಧಾರವಾಡ ಹೆದ್ದಾರಿ ನಡುವೆ ಇರುವ ಊರು. ಮಲ್ಲ ಸರ್ಜನ ಮರಣದ ನಂತರ ಮಗ ಶಿವಲಿಂಗರುದ್ರ ಕಿತ್ತೂರಿನ ಆಡಳಿತ ನಿರ್ವಹಿಸಿದನು. ಅವನ ಮರಣದ ನಂತರ ಚೆನ್ನಮ್ಮ ಶಿವಲಿಂಗಪ್ಪ ಎಂಬ ಹುಡುಗನನ್ನು ದತ್ತು ಪಡೆದಳು. ಆಡಳಿತವನ್ನು ನಿರ್ವಹಿಸಲು ಪ್ರಾರಂಭಿಸಿದಳು. ಥಾಕ್ರೆ ಧಾರವಾಡದ ಕಲೆಕ್ಟರ್ ಮತ್ತು ಪೊಲೀಸ್ ಆಗಿದ್ದನು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಹಕ್ಕು ನಿರಾಕರಿಸಿ ಕಿತ್ತೂರಿನ ಆಡಳಿತವನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದಳು. ಕಿತ್ತೂರಿನ ಖಜಾನೆ, ಕೋಟೆ, ಕೊತ್ತಲುಗಳ ವಶಪಡಿಸಿಕೊಳ್ಳಲು ಪ್ರಯತ್ನ. ಕಿತ್ತೂರಿನ ಬ್ರಿಟಿಷ್ ಸೈನ್ಯದ ಮೇಲೆ ದಾಳಿ ಮಾಡಿತು. ಕರ್ನಲ್ ಡಿಕ್ ನೇತೃತ್ವದಲ್ಲಿ ಬ್ರಿಟಿಷ್ ಸೈನ್ಯ ಕಿತ್ತೂರಿಗೆ ಮುತ್ತಿಗೆ ಹಾಕಿತು. ಚೆನ್ನಮ್ಮನನ್ನು ಸೆರೆ ಹಿಡಿಯಲಾಯಿತು. ಕಿತ್ತೂರು ಬ್ರಿಟಿಷರ ವಶವಾಯಿತು. ಚೆನ್ನಮ್ಮನನ್ನು ಬೈಲಹೊಂಗಲ ಸೆರೆಮನೆಯಲ್ಲಿ ಇಡಲಾಯಿತು. ಚೆನ್ನಮ್ಮನು ಮರಣ ಹೊಂದಿದಳು. ಆಂಗ್ಲರ ವಿರುದ್ಧ ಕಿತ್ತೂರಿನ ದಂಗೆ ವಿವರಿಸಿ. ಕಿತ್ತೂರು ಬೆಳಗಾವಿ ಮತ್ತು ಧಾರವಾಡ ಹೆದ್ದಾರಿ ನಡುವೆ ಇರುವ ಊರು. ಮಲ್ಲ ಸರ್ಜನ ಮರಣದ ನಂತರ ಮಗ ಶಿವಲಿಂಗರುದ್ರ ಕಿತ್ತೂರಿನ ಆಡಳಿತ ನಿರ್ವಹಿಸಿದನು. ಅವನ ಮರಣದ ನಂತರ ಚೆನ್ನಮ್ಮ ಶಿವಲಿಂಗಪ್ಪ ಎಂಬ ಹುಡುಗನನ್ನು ದತ್ತು ಪಡೆದಳು. ಆಡಳಿತವನ್ನು ನಿರ್ವಹಿಸಲು ಪ್ರಾರಂಭಿಸಿದಳು.
ಥಾಕ್ರೆ ಧಾರವಾಡದ ಕಲೆಕ್ಟರ್ ಮತ್ತು ಪೊಲೀಸ್ ಆಗಿದ್ದನು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಹಕ್ಕು ನಿರಾಕರಿಸಿ ಕಿತ್ತೂರಿನ ಆಡಳಿತವನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದರು. ಕಿತ್ತೂರಿನ ಖಜಾನೆ, ಕೋಟೆ, ಕೊತ್ತಲಗಳ ವಶಪಡಿಸಿಕೊಳ್ಳಲು ಪ್ರಯತ್ನ. ಕಿತ್ತೂರಿನ ಬ್ರಿಟಿಷ್ ಸೈನ್ಯದ ಮೇಲೆ ದಾಳಿ ಮಾಡಿತು. ಕರ್ನಲ್ ಡೀಕ್ ನೇತೃತ್ವದಲ್ಲಿ ಬ್ರಿಟಿಷ್ ಸೈನ್ಯ ಕಿತ್ತೂರಿಗೆ ಮುತ್ತಿಗೆ ಹಾಕಿತು. ಚೆನ್ನಮ್ಮನನ್ನು ಸೆರೆ ಹಿಡಿಯಲಾಯಿತು. ಕಿತ್ತೂರು ಬ್ರಿಟಿಷರ ವಶವಾಯಿತು. ಚೆನ್ನಮ್ಮನನ್ನು ಬೈಲಹೊಂಗಲ ಸೆರೆಮನೆಯಲ್ಲಿ ಇಡಲಾಯಿತು. ಚೆನ್ನಮ್ಮ ಮರಣ ಹೊಂದಿದಳು. ಕಿತ್ತೂರಿನ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣ ಪಾತ್ರವನ್ನು ವಿವರಿಸಿ. ಕಿತ್ತೂರಿನ ಯುದ್ಧದಲ್ಲಿ ಸೆರೆಯಾಗಿ ನಂತರ ಬಿಡುಗಡೆ. ಬ್ರಿಟಿಷರ ವಿರುದ್ಧ ಸೈನಿಕರನ್ನು ಸಂಘಟಿಸಿದನು. ಗುಪ್ತ ಸಭೆ ನಡೆಸಿ ಮುಂದಿನ ಯೋಜನೆಗಳನ್ನು ರೂಪಿಸಿದರು. ತಾಲೂಕು ಕಚೇರಿ, ಖಜಾನೆಗಳನ್ನು ಲೂಟಿ ಮಾಡಿದರು. ನಂದಗಡ, ಖಾನಾಪುರ, ಸಂಪಗಾವಿ ಕಾರ್ಯಾಚರಣೆಯ ಸ್ಥಳಗಳು. ಬ್ರಿಟಿಷರು ರಾಯಣ್ಣನನ್ನು ಬಂಧಿಸಲು ಸಂಚು ರೂಪಿಸಿ ದೇಸಾಯಿಗಳನ್ನು ಪ್ರಚೋದಿಸಿದರು. ರಾಯಣ್ಣನನ್ನು ಬಂಧಿಸಿ ಗಲ್ಲಿ ಸೇರಿಸಲಾಯಿತು. ರೈತರ ಬಂಡಾಯವನ್ನು ಪುಟ್ಟಬಸಪ್ಪನ ಹೋರಾಟ ಎನ್ನುವರು ವಿವರಿಸಿ. ಇದು ಕರಾವಳಿ ಮತ್ತು ಕೊಡಗಿನಲ್ಲಿ ಕಂಡುಬಂದ ರೈತರ ಬಂಡಾಯವಾಗಿದೆ. ಸ್ವಾಮಿ ಅಪರಾಂಪರ, ಕಲ್ಯಾಣಸ್ವಾಮಿ ಮತ್ತು ಪುಟ್ಟಬಸಪ್ಪ ಶಾಸ್ತ್ರಿ ಬಂಡಾಯವನ್ನು ಸಂಘಟಿಸಿದ ಸುಳ್ಯ, ಬೆಳ್ಳಾರೆ, ಪುತ್ತೂರು ಬಂಡಾಯದ ಕೇಂದ್ರ ಸ್ಥಾನಗಳಾಗಿದ್ದವು. ಪುಟ್ಟಬಸಪ್ಪ ಬಂಡುಕೋರರನ್ನು ಸಂಘಟಿಸಿ ಜನರನ್ನು ಸಂತೈಸಿದರು. ಬೆಳ್ಳಾರೆಯ ಸರಕಾರಿ ಕಚೇರಿಯನ್ನು ವಶಪಡಿಸಿಕೊಳ್ಳಲಾಯಿತು. ಬಂಟ್ವಾಳದ ಜೈಲು ಮತ್ತು ಖಜಾನೆಗಳು ಲೂಟಿ. ಬ್ರಿಟಿಷರು ಕೊಡಗಿನ ಸ್ಥಳೀಯರ ಸಹಕಾರದಿಂದ ಪುಟ್ಟಬಸಪ್ಪ ಮತ್ತು ಆತನ ಸದಸ್ಯರನ್ನು ಬಂಧಿಸಿ ಗಲ್ಲಿ ಸೇರಿಸಲಾಯಿತು. ಅಮರಸುಳ್ಯ ಬಂಡಾಯವನ್ನು ವಿವರಿಸಿ. ಅಮರಸುಳ್ಯ ಬಂಡಾಯ ಒಂದು ರೈತರ ಬಂಡಾಯ. ಕರಾವಳಿ ಮತ್ತು ಕೊಡಗು ಪ್ರಾಂತ್ಯಗಳಲ್ಲಿ ಗುರುತಿಸಬಹುದು. ಕೊಡಗಿನ ಹಾವೇರಿ ವಂಶದ ಚಿಕ್ಕರಾಜ ವೀರೇಂದ್ರ ಬ್ರಿಟಿಷರನ್ನು ಬಂಧಿಸಿದರು. ಇದರ ವಿರುದ್ಧ ಸ್ವಾಮಿ ಅಪರಾಂಪರ, ಕಲ್ಯಾಣಸ್ವಾಮಿ, ಪುಟ್ಟಬಸಪ್ಪ ಬಂಡಾಯವನ್ನು ಸಂಘಟಿಸಿದರು. ಸ್ವಾಮಿ ಅಪರಾಂಪರ ಮತ್ತು ಕಲ್ಯಾಣಸ್ವಾಮಿಯನ್ನು ಬ್ರಿಟಿಷರು ಬಂಧಿಸಿದರು. ಸುಳ್ಯ, ಬಳ್ಳಾರಿ, ಪುತ್ತೂರು ಅಮರಸುಳ್ಯ ಬಂಡಾಯದ ಕೇಂದ್ರ ಸ್ಥಾನಗಳಾಗಿದ್ದವು. ಸುಳ್ಯದ ರೈತನು ಪುಟ್ಟಬಸಪ್ಪ ಎಂಬ ರೈತನನ್ನು ಕಲ್ಯಾಣಸ್ವಾಮಿಯಾಗಿ ಆರಿಸಿದನು. ಪುಟ್ಟಬಸಪ್ಪನು ತನ್ನ ಸ್ವಾಮಿ ಅಪರಾಂಪರ ಎಂದು ಕರೆದುಕೊಂಡನು. ಬಂಡುಕೋರರನ್ನು ಸಂಘಟಿಸಿ ಜನರನ್ನು ಸಂತೈಸಿದನು. ತಂಬಾಕು ಮತ್ತು ಉಪ್ಪಿನ ಸುಂಕವನ್ನು ರದ್ದು ಮಾಡಲಾಗುವುದು ಎಂದು ಘೋಷಿಸಿದನು. ಶ್ರೀಮಂತರು, ರೈತರು, ಪಾರುಪತ್ಯಗಾರರು, ಭೂ ಹಿಡುವಳಿದಾರರಿಗೆ ಆಶ್ವಾಸನೆ ನೀಡಲಾಯಿತು. ಬಳ್ಳಾರಿಯಲ್ಲಿದ್ದ ಸರಕಾರಿ ಕಚೇರಿಯನ್ನು ವಶಪಡಿಸಿಕೊಂಡರು. ಸರಕಾರಿ ಅಧಿಕಾರಿಗಳನ್ನು ಬಂಧಿಸಿದರು. ಜನರಿಗೆ ಕಿರುಕುಳ ನೀಡುತ್ತಿದ್ದ ಅಮಲ್ದಾರನನ್ನು ಪುಟ್ಟಬಸಪ್ಪ ಹತ್ಯೆ ಮಾಡಿದನು. ಪುತ್ತೂರಿನಲ್ಲಿ ಬ್ರಿಟಿಷ್ ಸೈನ್ಯವನ್ನು ಎದುರಿಸಿದನು. ಮಂಗಳೂರನ್ನು ವಶಪಡಿಸಿಕೊಳ್ಳಲು ಮುನ್ನುಗ್ಗಿದರು. ಪಾಣಿ, ಮಂಗಳೂರು ಮತ್ತು ಬಂಟ್ವಾಳದಲ್ಲಿ ಕಾರ್ಯಾಚರಣೆಗಳನ್ನು ನಡೆಸಿದರು. ಬಂಟ್ವಾಳದ ಜೈಲು ಮತ್ತು ಖಜಾನೆಗಳನ್ನು ಲೂಟಿ ಮಾಡಿದರು. ಬ್ರಿಟಿಷರು ಕಣ್ಣನೂರು, ತಲ್ಲಿಚೇರಿ ಮತ್ತು ಬಾಂಬೆಯಿಂದ ಸೈನ್ಯವನ್ನು ಆಕ್ಷೇಪಿಸಿದರು. ಸ್ಥಳೀಯ ಸಹಕಾರದಿಂದ ಪುಟ್ಟಬಸಪ್ಪ ಮತ್ತು ಅನುಯಾಯಿಗಳು ಸೆರೆ ಹಿಡಿದರು. ಪುಟ್ಟಬಸಪ್ಪ, ಲಕ್ಷ್ಮಪ್ಪ, ಬಂಗಾರಸನ್, ಕಿಡಂಪಾಡಿ, ರಾಮಯ್ಯ ಗೌಡರ್, ಗುಡ್ಡೆಮನೆ ಅಪ್ಪಯ್ಯ ಇವರುಗಳನ್ನು ಗಲ್ಲಿಗೇರಿಸಲಾಯಿತು. ಸುರಪುರ ದಂಗೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ವೆಂಕಟಪ್ಪ ನಾಯಕ ಸುರಪುರದ ನಾಯಕನಾಗಿದ್ದನು. ಬ್ರಿಟಿಷ್ ಸರ್ಕಾರದಿಂದ ಸುರಪುರದ ಬೆಳವಣಿಗೆಗೆ ಸೂಕ್ಷ್ಮ ಅವಲೋಕನ. ನಾನಾ ಸಾಹೇಬನ ಪ್ರತಿನಿಧಿಗಳು ಸುರಪುರದಲ್ಲಿರುವ ಸುರಪುರದಲ್ಲಿದ್ದಾರೆ ಎಂಬ ಪುಕಾರು. ಬ್ರಿಟಿಷರು ರಾಜನನ್ನು ಸಂಶಯದಿಂದ ಕಂಡರು. ಆಡಳಿತ ವರದಿ ನೀಡಲು ಕ್ಯಾಂಪ್ಬೆಲ್ ಎಂಬ ಅಧಿಕಾರಿಯನ್ನು ನೇಮಿಸಿದರು. ಇವನು ರಾಜನು ದುರ್ದೈವ ವ್ಯವಹಾರಗಳಲ್ಲಿ ನಿರತನಾಗಿದ್ದಾನೆ ವರದಿ ನೀಡಿದನು. ವೆಂಕಟಪ್ಪ ನಾಯಕನನ್ನು 1857ರ ಕ್ರಾಂತಿಯ ನಾಯಕನೆಂದು ಬಣ್ಣಿಸಲಾಗಿದೆ. 1858ರಲ್ಲಿ ಬ್ರಿಟಿಷ್ ಸೈನ್ಯ ಸುರಪುರ ಆಕ್ರಮಿಸಿತು. ಬ್ರಿಟಿಷರು ಸುರಪುರ ಕೋಟೆಯನ್ನು ವಶಪಡಿಸಿಕೊಂಡರು. ವೆಂಕಟಪ್ಪ ನಾಯಕನ ಅಂತ್ಯಕ್ಕೆ ಸಂಬಂಧಿಸಿದಂತೆ ಗೊಂದಲಗಳಿವೆ. ಬ್ರಿಟಿಷ್ ವಿರೋಧಿ ಚಳವಳಿ, ಸಶಸ್ತ್ರ ಬಂಡಾಯ ಮತ್ತು ದಂಗೆಗಳಲ್ಲಿ ಕೊಪ್ಪಳ ದಂಗೆಯೂ ಸಹ ಪ್ರಮುಖವಾಗಿದೆ. ಸ್ಪಷ್ಟೀಕರಿಸಿ. ಕೊಪ್ಪಳ ಹೈದರಾಬಾದ್ ನಿಜಾಮನ ಆಡಳಿತ ನಿಯಂತ್ರಣಕ್ಕೆ ಒಳಪಟ್ಟಿತು. ನಿಜಾಮನ ದೌರ್ಜನ್ಯದ ವಿರುದ್ಧ ಕೊಪ್ಪಳದ ಕೆಲವು ಜಮೀನ್ದಾರರು ಬಂದೆದ್ದರು. ಅವರಲ್ಲಿ ವೀರಪ್ಪ ಪ್ರಮುಖನಾದನು. ಇವನು ಕೊಪ್ಪಳ ಮತ್ತು ಸನಿಹದ ಕೋಟೆಗಳನ್ನು ವಶಪಡಿಸಿಕೊಂಡನು. ಅನೇಕ ರೈತರು ಮತ್ತು ಜಮೀನ್ದಾರರು ಆತನೊಂದಿಗೆ ಕೈಜೋಡಿಸಿದರು. ಬ್ರಿಟಿಷರು ನಿಜಾಮನ ಸಂಪರ್ಕದಿಂದ ವೀರಪ್ಪನ ಬಂಡಾಯವನ್ನು ಸದೆಬಡಿಯಲು ಸೈನ್ಯ ನಿಯೋಜಿಸಿದರು. ವೀರಪ್ಪನ ಸೈನಿಕರ ಬೆಂಬಲ ಕಡಿಮೆ ಇತ್ತು. ವೀರಪ್ಪ ಸತತ ಹೋರಾಟ ನಡೆಸಿ ಮರಣ ಹೊಂದಿದನು. ಬ್ರಿಟಿಷರು ಕೊಪ್ಪಳದ ಕೋಟೆಯನ್ನು ವಶಪಡಿಸಿಕೊಂಡರು. ಹಲಗಲಿ ಬೇಡರ ದಂಗೆಯನ್ನು ಬರೆಯಿರಿ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ವರ್ಗಗಳ ಬಂಡಾಯವನ್ನು ವಿವರಿಸಿ. ಕಂಪನಿಯು ಜಾರಿಗೆ ತಂದ ಕಂದಾಯ ಮತ್ತು ಅರಣ್ಯ ನೀತಿಗಳ ಬುಡಕಟ್ಟು ದಂಗೆಗೆ
ಕಾರಣವಾದವು. ಬುಡಕಟ್ಟು ದಂಗೆಗಳಲ್ಲಿ ಸಂತಾಲರ ದಂಗೆ, ಮುಂಡರ ಚಳವಳಿ ಪ್ರಮುಖವಾದವು. ಕರ್ನಾಟಕದಲ್ಲಿ ಹಲಗಲಿ ಬೇಡರ ದಂಗೆ ಪ್ರಮುಖವಾದದ್ದು. ಬಂಗಾಳ ಮತ್ತು ಒರಿಸ್ಸಾದಲ್ಲಿ ಸಂತಾಲರ ದಂಗೆ ಎದ್ದರು. ಸರ್ಕಾರದ ವಿರುದ್ಧ ರಹಸ್ಯ ಸಭೆ ನಡೆಸಿದರು. ಜಮೀನ್ದಾರಿ ಮತ್ತು ಲೇವಾದೇವಿಗಾರರನ್ನು ಕೊಂದು ಲೂಟಿ ಮಾಡಿದರು. ಬ್ರಿಟಿಷರ ದಂಗೆಯನ್ನು ಅಡಗಿಸಿದರು. ಮುಂದಿನ ಅನೇಕ ಹೋರಾಟಗಳಿಗೆ ಪ್ರೇರಣೆಯಾದರು. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.